ಮೈತ್ರಿಕೂಟ ಹಣಿಯೋದಕ್ಕೆ ಹೆಚ್ಚಾಗ್ತಾ ಇದೆ ಮೋದಿ ಬಲ. ಎನ್ಡಿಎ ಬಣದ ಅತ್ತ ಮುಖ ಮಾಡ್ತಾ ಇದ್ದಾರೆ. ಹಳೆಯ ಮಿತ್ರರು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲೂ ಬಿಜೆಪಿ ಮಹಾಮೈತ್ರಿಯ ಗೇಮ್. ಉದ್ಧವ್ ಠಾಕ್ರೆಗೆ ಟಕ್ಕರ್ ಕೊಡೋದಕ್ಕೆ ರಾಜ್ ಠಾಕ್ರೆ ಅಸ್ತ್ರ. ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ ರಾಜ್ ಠಾಕ್ರೆ. ಬಿಜೆಪಿಗೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಬೆಂಬಲ ಸೂಚಿಸಿದೆ. ಕೆಲ ದಿನಗಳ ಹಿಂದೆ ಅಮಿತ್ ಶಾ ಜೊತೆ ಮಾತಾಡಿದ್ರು ರಾಜ್ ಠಾಕ್ರೆ. ದೇಶದ ಭವಿಷ್ಯಕ್ಕಾಗಿ ಮೋದಿಗೆ ಬೆಂಬಲ ಅಂತ ರಾಜ್ ಠಾಕ್ರೆ ಹೇಳಿದ್ದಾರೆ. ಮಹಾರಾಷ್ಟ್ರದ ವಿಷಯಕ್ಕೆ ಬರೋದಾದ್ರೆ ರಾಜ್ ಠಾಕ್ರೆ ಬಿಜೆಪಿ ಬೆಂಬಲ ಸೂಚಿಸ್ತಾರೆ. ರಾಜ್ ಠಾಕ್ರೆ 2014 ಮುಂಚೆ ಮೊದಲ ಬಾರಿ ಅವರೇ ಹೇಳಿದರು. ಅವರೇ ಗುಜರಾತ್ ಓಡಾಡಿದ್ರು. ಒಂದು 10 ದಿನ ಹೋಗಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ. 17-18 ಬರ್ತಾ ಅವ್ರಿಗೆ ಮೋಹಭಂಗ ಆಗಿತ್ತು. 19ರಲ್ಲಿ ನಿಮ್ಗೆ ನೆನಪಿದ್ರೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾಯಿದ್ರು ಇಡೀ ಮಹಾರಾಷ್ಟ್ರದಲ್ಲಿ. ನರೇಂದ್ರ ಮೋದಿ ಯಾಕೆ ಬರಬಾರ್ದು, ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು. ಈಗ 24 ಬರ್ತಾ ರಾಜ್ ಠಾಕ್ರೆ ಮತ್ತೆ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳ ಈ ಸ್ಥಿತ್ಯಂತರಗಳು ಕಾಮನ್ ಅಂತ ಅನಿಸುತ್ತೆ. ಆದರೆ ಯಾಕೆ ಬಿ ಜೆ ಪಿಗೆ ಈಗ ರಾಜ್ ಠಾಕ್ರೆ ಬೇಕಾಗಿದೆ ಅಂತಂದರೆ, ನೋಡಿ, ಬಿ ಜೆ ಪಿ ಏಕಾಂಗಿಯಾಗಿ ಒಂದು 27-28-30% ಮತಗಳನ್ನು ಮಹಾರಾಷ್ಟ್ರದಲ್ಲಿ ತೆಗೆದುಕೊಳ್ತು. ಲೋಕಸಭೆಯಲ್ಲೂ ಇದು ನಿಮ್ಮ ವಿಧಾನಸಭೆಯಲ್ಲೂ ಕೂಡ ತೆಗೆದುಕೊಳ್ತು. ಬಹುಮತ ಸ್ವಂತ ಬಲದ ಮೇಲೆ ಬರಲಿಕ್ಕಾಗಲಿಲ್ಲ. ನಂತರ ಬಿ ಜೆ ಪಿಗೆ ಅನ್ನಿಸ್ತು ಶಿವಸೇನೆ ಮತ್ತು ಕಾಂಗ್ರೆಸ್ NCP ಮೂರೂ ಕೈ ಜೋಡಿಸಿದಾಗ ಬರೀ ಬಿ ಜೆ ಪಿ ಚುನಾವಣೆಗೆ ನಿಂತರೆ ಲೋಕಸಭೆಯಲ್ಲಿ ಏನೂ ಉಪಯೋಗ ಆಗಲ್ಲ. ಮೂರು ಪಕ್ಷಗಳು ಒಟ್ಟಿಗೆ ಬಿ ಜೆ ಪಿ ಒಂದು ಕಡೆ ಅಂತಿದ್ದಾಗ ಆಗ ಬಿ ಜೆ ಪಿ ಏನು ಮಾಡ್ತು, ಮೊದಲು ಶಿಂಧೆ ಅವರನ್ನು ಹೊಡಿತು, ಶಿವಸೇನೆಯನ್ನು. ನಂತರ ಬಿ ಜೆ ಪಿಗೆ ಅನ್ನಿಸ್ತು ಏಕನಾಥ್ ಶಿಂಧೆ ಮತ್ತು ಉದ್ಧವ್ ಠಾಕ್ರೆ ಅರ್ಧ ಮತಗಳನ್ನು ತೆಗೆದುಕೊಂಡ್ರೆ NCP ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಜೊತೆಗಿದ್ದರೆ ನಾವು 40%ಗೂ ಮುಟ್ಲಿಕ್ಕಾಗಲ್ಲ. ಆಗ ಅಜಿತ್ ಪವಾರನ್ನು ಹೊಡಿತು. ಯಾಕಂದರೆ ಬಿ ಜೆ ಪಿಗೆ ಅನ್ನಿಸ್ತು ಈ ನೇರ ಹಣಾಹಣಿಯಲ್ಲಿ 45-48 50ರವರೆಗೆ ಯಾರು ಹೋಗ್ತಾರೋ ಅವರು ಗೆಲ್ತಾರೆ. ಅಲ್ಲಿ ಸಣ್ಣ ಪಕ್ಷಗಳು ಇರೋದರಿಂದ ನೀವು 45 ತೆಗೆದುಕೊಂಡು ಗೆಲ್ತೀರಿ ಅಂತ ಅಂದ್ಕೊಳ್ಳೋಣ. ಆದರೆ ಈಗ ಚುನಾವಣಾ ಪೂರ್ವ ಸರ್ವೆಗಳು ಹೇಳ್ತಾ ಇವೆ, ಇಲ್ಲ, ಉದ್ಧವ್ ಠಾಕ್ರೆ 8-9 ಸೀಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಿ ಜೆ ಪಿ 48ರಲ್ಲಿ 30, 32, 33 ಅನ್ನುವ ಗಣಿತ ಈಗ ಆಲ್ ಇಂಡಿಯಾ ಸರ್ವೆ ಹೇಳಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಫೀಲಿಂಗ್ ಏನಿದೆ ಅಂದರೆ ಬಿ ಜೆ ಪಿ ವಿಲ್ ರೀಚ್ ಟು 32, 33, 34 ಅಂತಕ್ಕಂಥದ್ದು. ಯಾಕಂದರೆ ಏಕನಾಥ್ ಶಿಂಧೆ ಬಣ ಎಷ್ಟು ಹೋಲ್ಡ್ ಮಾಡುತ್ತೆ ಅಂತ ಇವರು ಅಂದ್ಕೊಂಡಿದ್ರು ಅಷ್ಟು ಹೋಲ್ಡ್ ಮಾಡ್ತಾ ಇಲ್ಲ. NCP 2-3 ಸ್ಥಾನಗಳನ್ನು ಶರದ್ ಪವಾರ್ 1-2-3 ಇವರು 1-2-3 ತೆಗೆದುಕೊಂಡ್ರೆ ಹೆಚ್ಚು. ಬಿ ಜೆ ಪಿ 27-28 ಮುಟ್ಟಿದರೂ ಕೂಡ ನಿಮ್ಮ ಸೀಟ್ಗಳು 40-42 ಟಚ್ ಆಗಬೇಕಾದ್ರೆ ಯು ನೀಡ್ ಟು ಬ್ರಿಂಗ್ ಬ್ಯಾಕ್ ಉದ್ಧವ್ ಠಾಕ್ರೆ ಡೌನ್. ಅದಕ್ಕೆ ರಾಜ್ ಠಾಕ್ರೆಯ ಮೈತ್ರಿಯನ್ನು ಹೊಸದಾಗಿ ಈಗ 4ನೇ ಪಕ್ಷ NDAಗೆ ಸೇರ್ಪಡೆ ಆಗ್ತಾ ಇದೆ. ಬಿ ಜೆ ಪಿ ಏಕನಾಥ್ ಶಿಂಧೆ ಅವರ ಶಿವಸೇನೆ ಮತ್ತು ಅಜಿತ್ ಪವಾರ್ ಅವರ ರಾಷ್ಟ್ರವಾದಿ ಕಾಂಗ್ರೆಸ್ ಜೊತೆಗೆ ರಾಜ್ ಠಾಕ್ರೆ ಕೂಡ ಸೇರ್ಪಡೆ ಆಗ್ತಿದ್ದಾರೆ. ಯಾಕೆ ರಾಜ್ ಠಾಕ್ರೆ ಅಂತ ನಿಮಗೇನೋ ಪ್ರಶ್ನೆ ಇತ್ತು. ಓಕೆ, ರಾಜ್ ಠಾಕ್ರೆ ಬಿಜೆಪಿಗೆ ಬರೋದ್ರಿಂದ ಬಲ ಹೆಂಗೆ ಹೆಚ್ಚಾಗುತ್ತೆ? ನೋಡಿ, ರಾಜ್ ಠಾಕ್ರೆ ಅದ್ಭುತ ಭಾಷಣಕಾರ. ಇವತ್ತು ಮಹಾರಾಷ್ಟ್ರದಲ್ಲಿ ನೀವು ಎಲ್ಲ ಪಕ್ಷಗಳನ್ನು ನಾಯಕರನ್ನು ತೆಗೆದುಕೊಳ್ಳಿ, ಯಾರ್ದಾದ್ರೂ ಭಾಷಣಕ್ಕೆ ಜನ ಆನ್ ಗ್ರೌಂಡ್ ಸೇರ್ತಾರೆ ಮತ್ತು ಟೆಲಿವಿಷನ್ನಲ್ಲಿ ಹೈಯೆಸ್ಟ್ TRP ಇದೆ ಅಂದರೆ ಅದು ರಾಜ್ ಠಾಕ್ರೆ ಭಾಷಣಕ್ಕೆ. ಅದು ವೋಟ್ ಆಗಿ ಕನ್ವರ್ಟ್ ಇಲ್ಲಿವರೆಗೆ ಆಗಿಲ್ಲ. ಕಾರಣ ರಾಜ್ ಠಾಕ್ರೆಗೆ ಆ ರೀತಿಯಾಗಿರ್ತಕ್ಕಂಥ ಉದ್ಧವ್ ಠಾಕ್ರೆಗೆ ಒಂದು ವಾರಸುದಾರಿಕೆಯಲ್ಲಿ ಏನು ಶಿವಸೇನೆ ದೊರೀತು, ರಾಜ್ ಠಾಕ್ರೆ ಒಂದು ಹಂತದಲ್ಲಿ MNS ಅವರು ತೆಗೆದುಕೊಂಡು ಹೋದರು. ಮುಂಬೈ, ನಾಸಿಕ್, ಪುಣೆ, ಚಿಂಚ್ವಡ್ ಈ ಭಾಗಗಳಲ್ಲಿ ರಾಜ್ ಠಾಕ್ರೆ ತೆಗೆದುಕೊಂಡು ಹೋದರು. ಆದರೆ ನೋಡಿ, ಕೊನೆಗೆ ನಿಮಗಲ್ಲಿ 4 ಪಕ್ಷ ಇದ್ವು. ಬಿ ಜೆ ಪಿ ಶಿವಸೇನೆ ಮೈತ್ರಿ, ಕಾಂಗ್ರೆಸ್ NCP ಮೈತ್ರಿ. ಅದರಲ್ಲಿ ರಾಜ್ ಠಾಕ್ರೆ ಅಷ್ಟು ಮತಗಳನ್ನು ಏಕಾಂಗಿಯಾಗಿ ಪಡೆದುಕೊಂಡು ಗೆಲ್ಲಕ್ಕೆ ಸಾಧ್ಯ ಇರಲ್ಲ. ನಿಮ್ಗೆ ಎರಡು ಬದಿಯಲ್ಲಿ 2 ಸ್ಟ್ರಾಂಗ್ ಮೈತ್ರಿಕೂಟ ಇದ್ದಾಗ ನೀವು ಫೈನಾನ್ಷಿಯಲಿ, ಪೊಲಿಟಿಕಲಿ, ನರೇಟಿವ್ ವೈಸ್ ಹೇಗೆ ಬಿಲ್ಡ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಬರೋದು. ಈಗ ಸಾರಿ ಟು ಇಂಟರಪ್ಟ್, ಹೇಳಿ. ಈಗ ಉತ್ತರ ಕರ್ನಾಟಕದ ಭಾಗಕ್ಕೆ ಬರೋದಾದ್ರೆ ಅನಂತಕುಮಾರ್ ಅವರಿಗೆ ಒಂದು ಸ್ಟ್ರಾಂಗ್ ವೋಟ್ ಬೇಸು ಇದೆ, ಜೊತೆಗೆ ಪಾಪ್ಯುಲಾರಿಟಿನೂ ಇದೆ. ಇದನ್ನು ರಾಜ್ ಠಾಕ್ರೆ ಕಂಪೇರ್ ಮಾಡಿದ್ರೆ ಅವರಿಗೊಂದು ಫ್ಯಾನ್ ಫಾಲೋವಿಂಗ್ ಡೆಫಿನೆಟ್ಲಿ ಇದೆ. ಅದು ವೋಟ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ. ಯಾಕಂದ್ರೆ ಅವರ ಪಾಲಿಟಿಕ್ಸನ್ನು ನೋಡ್ತಾ ಇರೋ ರೀತಿನೂ, ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರೋ ರೀತಿನೂ ಅದಕ್ಕೆ ಒಂದು ಕಾರಣ ಆಗುತ್ತೆ. ಇಟ್ಸ್ ಗೋನಾ ವರ್ಕ್. ಬಿಜೆಪಿಗೆ ಅದು ಹೆಂಗೆ ವೋಟ್ ಆಗಿ ಅನಂತಕುಮಾರ್ ಹೆಗಡೆಯವ್ರನ್ನೇ ತೆಗೆದುಕೊಳ್ಳಿ. ಈ ಚುನಾವಣೆ ಶಾಂತವಾಗಿದ್ದು ಮುಂದೇನೂ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಅದು ಓಟ್ ಉಳಿಯಲ್ಲ.
ನಿಮಗೆ ಸೋಲಿಸುವ ಶಕ್ತಿ ಬರುತ್ತೆ, ಗೆಲ್ಲಿಸುವ ಶಕ್ತಿ ಬರಲ್ಲ ಓಕೆ. ನಿಮ್ಮ ಆ ಜನಪ್ರಿಯತೆಗೆ. ಹಾಗೆ ರಾಜ್ ಠಾಕ್ರೆಗೆ ಸೋಲಿಸುವ ಶಕ್ತಿ ಇದೆ, ಓಕೆ. ತಾನು ಸ್ವತಃ ಗೆಲ್ಲುವ ಶಕ್ತಿ ಇರಲ್ಲ. ಯಾಕಂದರೆ ಮರಾಠಿ ಪಿಚ್ಚನ್ನು ನೀವು ತೆಗೆದುಕೊಂಡ್ರೆ ಶಿವಸೇನೆ ಇದೆ, ಹಿಂದುತ್ವ ಪಿಚ್ಚನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ಇದೆ, ನೀವು ಇಲ್ಲಪ್ಪ ಡೆವಲಪ್ಮೆಂಟಲ್ಲೂ ಜಾತೀಯ ಪಿಚ್ಚನ್ನು ತೆಗೆದುಕೊಳ್ತೀವಿ ಅಂದರೆ ಎನ್ ಸಿ ಪಿ ಇದೆ, ಕಾಂಗ್ರೆಸ್ ಇದೆ. ರಾಜ್ ಠಾಕ್ರೆಗೆ ಅವರ ವೈಯಕ್ತಿಕ ವರ್ಚಸ್ಸು ಬೇರೆ, ವೋಟಿಂಗ್ ಹಾಕಿಸ್ಬೇಕಲ್ವ, ಅಲ್ಲಿ ಅವ್ರಿಗೆ ಯಾರಾದರೂ ಒಂದು ಪಾರ್ಟ್ನರ್ ಬೇಕಿತ್ತು. ಅದು ಪ್ರಾಯಶಃ ಈ ಬಾರಿ ಅವ್ರಿಗೆ ಎನ್ ಡಿ ಎ ರೂಪದಲ್ಲಿ ಸಿಕ್ಕಿದೆ. ಅವರು ಉದ್ಧವ್ ಠಾಕ್ರೆ ಜೊತೆಗೆ ಅಲೈನ್ ಆಗ್ಲಿಕ್ಕೆ ತಯಾರಿರಲಿಲ್ಲ, ಈಗೋ ಕ್ಲಾಶ್ಗಳಿವೆ ಅಣ್ಣ ತಮ್ಮಂದ್ರ ನಡುವೆ. ಈ ಬಾರಿ ಅವರು ಬಿ ಜೆ ಪಿಗೆ ಬರ್ತಾಯಿದ್ದಾರೆ. ಬಿ ಜೆ ಪಿ ಏನು ಬಯಸ್ತಾ ಇದೆ ಅಂದರೆ ಮುಂಬೈನ 6 ಸೀಟ್ಗಳಲ್ಲಿ, ನಾಸಿಕ್ನಲ್ಲಿ ಅಂದರೆ ಪುಣೆಯಲ್ಲಿ, ಪಶ್ಚಿಮ ಮಹಾರಾಷ್ಟ್ರ, ಖಾಂದೇಶ್ ಅಂತ ಕರೀತಾರೆ, ನಾಸಿಕ್, ಮನ್ಮಾಡ್, ಇದು ದೌಂಡಿ ಪ್ರದೇಶ, ಆ ಖಾಂದೇಶದಲ್ಲಿ ಮತ್ತು ಮುಂಬೈಯಲ್ಲಿ ಪ್ರಮುಖವಾಗಿ ಉದ್ಧವ್ ಠಾಕ್ರೆ ಅವ್ರಿಗಿರ್ತಕ್ಕಂಥ ಸಿಂಪತಿಯನ್ನು ರಾಜ್ ಠಾಕ್ರೆ ತನಗೆ ಓಟಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಅಂತ. ಅವ್ರು ಎಷ್ಟು ಸೀಟ್ ಕೊಡ್ತಾರೆ, 2 ಸೀಟ್ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಅದು ಬಿ ಜೆ ಪಿ ತನ್ನ ಕಿಟಿಯಿಂದ ಕೊಡುತ್ತಾ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಬಟ್ ದಿಸ್ ಇಸ್ ಎ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ಮಹಾರಾಷ್ಟ್ರ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.